ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಎಲ್ಲಾದ್ರೂ ಹೋಗೋದಿತ್ತಾ? ಅದು ಪಾಪು ಏನಿಲ್ಲ. ನಿನ್ಗೇನಾದ್ರೂ ಕೆಲಸ ಆಯ್ತಾ? ಇಲ್ಲೇನು ಕೆಲಸ ಇಲ್ಲ ಅಂತಂದ್ರೆ ಒಂದು ಸಣ್ಣ ಕೆಲಸ ಇದೆ. ನಿಮ್ಗೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಪರವಾಗಿಲ್ಲ, ನಾನು ಆ ಕೆಲ್ಸಕ್ಕೆ ಆಮೇಲೆ ಹೋಗ್ತೇನೆ. ಬೇಡ ಬೇಡ, ನೀನ್ ಧಾರಾಳವಾಗಿ ಹೋಗ್ಬಾ. ನನಗೇನು ಅಂತ ಕೆಲಸ ಇಲ್ಲ, ನಾನು ನೋಡ್ಕೋತೀನಿ. ನೀನ್ ಹೋಗ್ಬಾ. ಅಲ್ಲ, ನಿಮ್ಗೆಲ್ಲಾದ್ರೂ ಹೋಗೋದಿದ್ರೆ ಹೇಳಿ ಮೇಡಮ್. ನೀನ್ ಹೋಗ್ಬಾ ಪಾಪು, ನಿನಗೂ ಸ್ವಲ್ಪ ದುಡಿಮೆ ಆಗತ್ತೆ. ನಡಿ. ಸರಿ ಮೇಡಮ್, ಥ್ಯಾಂಕ್ ಯು. ಆ ರಿಪೋರ್ಟ್ ಒಂದು ನನ್ನ ಕೈಗೆ ಸಿಗಲಿ. ಪೂರ್ಣಿ, ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಿರು. ದೀಪಿಕಾ, ಇಲ್ಲೇನು ಮಾಡ್ತಿದ್ಯಾ? ನಿನ್ನ ರೂಮಲ್ಲಿ ನಾನೇನು ಮಾಡಲಿ? ಅದನ್ನೇ ನಾನು ಕೇಳ್ತಿರೋದು. ಏನಂತ ಹೇಳಿ? ನಿನ್ನ ರೂಮ್ಗೆ ನಾನು ಯಾಕೆ ಬಂದೆ ಅನ್ನೋದು ಬೇಡ, ಆದರೆ ಇಲ್ಲಿಂದ ಹೋಗುವಾಗ ಫುಲ್ ಖುಷಿಯಾಗಿ ಹೋಗ್ತಿದ್ದೀನಿ, ಅದಂತೂ ಸತ್ಯ. ಒಗ್ಗಟ್ಟಾಗಿ ಮಾತಾಡಬೇಡ ದೀಪಿಕಾ, ಏನು ಅಂತ ಸರಿಯಾಗಿ ಹೇಳು. ನನ್ನ ಮಾತು ಒಟ್ಟು, ಆದರೆ ಇಲ್ಲಿ ಕೆಲವ್ರ ಜೀವನನೇ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಎಲ್ಲಿ ಹುಟ್ಟಿರ್ತಾರೆ, ಯಾವ ಜಾತಿ ಯಾವ ಕುಲ ಅನ್ನೋದು ಗೊತ್ತಿರಲ್ಲ. ಸಾಲದಕ್ಕೆ ಅಂಥವ್ರಿಗೆ ದೇವರು ಒಳ್ಳೊಳ್ಳೆ ಹುಡುಗರನ್ನೇ ಕೊಟ್ಟಿರ್ತಾನೆ. ದೀಪಿಕಾ ಪ್ಲೀಸ್, ದೇವ್ರು ನನಗೆ ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಒಳ್ಳೆ ಅತ್ತೆ ಮಾವನ್ ಕೊಟ್ಟಿದ್ದಾನೆ. ನನಗಷ್ಟು ಸಾಕು. ಸಾಕು, ಅಷ್ಟೇ ಸಾಕು, ಇನ್ನೇನು ಸಿಗಲ್ಲ ನಿನಗೆ. ಏನು ಮಾತಾಡ್ತಿದ್ಯಾ? ಏನಿನ್ ಮಾತಿನ ಅರ್ಥ? ಗೊತ್ತಾಗುತ್ತೆ. ಬಟ್ ಒಂದಂತೂ ಸತ್ಯ, ಇವತ್ತು ನನಗೆ ಹಬ್ಬದ ಊಟ ಮಾಡಿದಷ್ಟೇ ಖುಷಿಯಾಗಿದೆ. ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಯಿತು. ಐ ಆಮ್ ಹ್ಯಾಪಿ, ಸೋ ಹ್ಯಾಪಿ. ಏನಾಯ್ತು ಇವಳಿಗೆ? ಇಷ್ಟಕ್ಕೂ ಇವಳು ನಮ್ಮ ರೂಮ್ಗೆ ಯಾಕೆ ಬಂದಿದ್ಲು? ಡ್ರೈವಿಂಗ್ ಸ್ಕೂಲ್ ಅಣ್ಣ? ಟ್ರೈನಿಂಗ? ಆಗ್ಲೇನ ಬೇರೆ ಹೇಳಿದ್ರೆ? ಸರಿ ಆಯ್ತು, ಬರ್ತೀನಿ. ಆಗ್ಲೇನೋ ಸರಿಯಾಗಿ ಹೇಳಲಿಲ್ಲ. ಇದೆಲ್ಲಿಗೆ ಹೋಗ್ತಾ ಇದ್ದಾರೆ? ಒಂದು ನಿಮಿಷ ಇಲ್ಲೇ ನಿಲ್ಲಿಸಿ. ಅಲ್ಲೇ ಇಟ್ಕೊಂಡ್ರು ಅನ್ಸುತ್ತೆ. ಏನೋ ನಡೆಸ್ತಾ ಇದ್ದಾರೆ ಗುಟ್ಕೋಟಾಗೆ. ಈಗ ಟ್ರೈನಿಂಗ್ ಅಂದ್ರಲ್ಲ, ಅಲ್ಲಿಗೆ ಹೋಗೋದ, ಆಮೇಲೆ ಬಂದು ವಿಚಾರಿಸ್ಕೊಂಡ್ರೆ ಆಯ್ತು. ಮೇಡಮ್, ಇವತ್ತು ಟ್ರೈನರ್ ಬಂದಿಲ್ಲ. ಅಯ್ಯೋ ಹೌದಾ? ಮೊದಲೇ ಹೇಳಿದಿದ್ರೆ ನಾನು ನಾಳೆನೇ ಬರ್ತಿದ್ದೆ. ಅವರು ಇನ್ನು ಸ್ವಲ್ಪ ದಿನ ರಜಾ ಮೇಡಮ್. ನಿಮಗೆಲ್ಲ ತೊಂದರೆ ಆಗದೆ ಅಲ್ಲಿ ಅಂತ ನಾವೇ ಬೇರೆ ಟ್ರೈನರ್ನ ಕರೆಸ್ತಾ ಇದ್ದೀವಿ. ಹೌದಾ? ಅಯ್ಯೋ ದೇವ್ರೆ, ಆ ಡ್ರೈವರ್ ನನಗೆ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈಗ ಬರೋರು ಬೈಯೋರು ಗದ್ರೋರು ಆಗ್ಬಿಟ್ರೆ ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ, ಈಗ ಬರೋರು ಹೇಗೋ ಏನೋ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹುಡುಗ ಬೆಣ್ಣೆ ಅಂತವನು, ತುಂಬ ಒಳ್ಳೆ ಹುಡುಗ. ಅವನು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ.
ಕಾರ್ ಹತ್ರ ಹೋಗಿರಿ, ನಾನು ಬಂದು ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ದೇವ್ರೆ, ಇವನು ಯಾಕೆ ಇಲ್ಲಿಗೆ ಬಂದ? ದೇವ್ರೆ, ನಮ್ಮ ಡ್ರೈವರ್ ಬೇಗ ಬಂದ್ರೆ ಸಾಕಪ್ಪ. ಏನಪ್ಪ ಇನ್ನೂ ಟ್ರೈನಿಂಗ್ ಶುರು ಆಗಿಲ್ವಾ? ಎಲ್ಲಿ ನಿಮ್ಮ ಸ್ಟೂಡೆಂಟೇ ಬಂದಿಲ್ವಲ್ಲ? ಹೌದಾ, ಇಲ್ಲೇ ಇದ್ರಲ್ವಾ? ಓ ಮೇಡಮ್, ಅಲ್ಲೇನು ಮಾಡ್ತಿದ್ದೀರಾ? ಬನ್ನಿ ಮೇಡಮ್. ಇವರೇ ನಿಮ್ಮ ಟ್ರೈನರು. ಇವರ ಸ್ಟೂಡೆಂಟು? ಹೌದಪ್ಪ, ಇವ್ರು ನಿಮ್ಗೆ ಗೊತ್ತಾ? ಅದು ಇವನು ನನ್ನ... ಅದು ನಮಗೆ ಗೊತ್ತಿರೋರು, ನಮ್ಮ ಮೇಡಮ್. ಓಹೋ, ಒಳ್ಳೇದೇ ಆಯ್ತಲ್ಲ. ಮೇಡಮ್ ಕೂತ್ಕೊಳ್ಳಿ. ಇದಕ್ಕೇನಾ ನನ್ನನ್ನು ಯಾಮರ್ಸಿ ಆಟೋದಲ್ಲಿ ಬರ್ತಾ ಇದ್ದಿದ್ದು? ಉದ್ಧಾರ. ನಿನ್ನ ಬುದ್ಧಿ ಎಲ್ಲಿದೆ ಅವಳಿಗೆ? ಇಡೀ ಮನೇಲಿ ನಾನು ಒಬ್ಬಳೇ ಇರಬೇಕು ಅಂದವಳಲ್ವ ನೀನು? ಅಣ್ಣ ಅದಕ್ಕೆ ಕೊಂದುಬಿಟ್ರೆ ಇಡೀ ಮನೆಗೆ ನಾನು, ನನ್ನ ಗಂಡ, ನನ್ನ ಮಗು ಅಷ್ಟೇ ಸಾಕು ಅಂದವಳಲ್ವ ನೀನು? ಅತ್ತೆ, ಗುಡ್ ನ್ಯೂಸ್. ಏನದು? ಗೆಸ್ ಮಾಡಿ. ಏನು ಅಂತ ಮೊದಲು ಹೇಳು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಆ ಪೂರ್ಣಿಗೆ ಇನ್ಯಾವತ್ತೂ ಗುಡ್ ನ್ಯೂಸ್ ಹೇಳಕ್ಕಾಗಲ್ಲ. ಅದು ಏನಂತ ಕರೆಕ್ಟಾಗಿ ಹೇಳು. ಅವಳು ಪ್ರೆಗ್ನೆಂಟ್ ಆಗಕ್ಕಾಗಲ್ಲ ಅಂತ. ಏನು ಹೇಳ್ತಿದ್ಯಾ? ನಿಜನಾ? ನಿನಗೆ ಗೊತ್ತಾಯ್ತು? ಅವಿಭಾವ ತುಳಸಿಯವ್ರ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಆದರೂ ನಂಬಿಕೆ ಬರ್ದೆ ನಾನೇ ಅವ್ರ ರೂಮ್ಗೆ ಹೋಗಿ ರಿಪೋರ್ಟ್ಸ್ನ ನೋಡಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಅವಳಿಗಿನ್ನ ಮಕ್ಕಳಾಗಲ್ಲ ಅಂತ. ಗುಡ್. ಅವಳಿಗೊಂದು ಮಗು ಆಗಿಬಿಟ್ಟಿದ್ರೆ ಈ ಮನೆಯವ್ರ ಖುಷಿನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ. ಎಸ್, ನಾನು ಈಗಲೇ ಇದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ದೀಪಿಕಾ, ಇದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈ ಥರ ಬಾಂಬ್ಗಳನ್ನು ಯಾವ್ಯಾವಾಗಲೂ ಹಾಕೋದಲ್ಲ, ಒಳ್ಳೆ ಟೈಮಿಗೆ ಕಾಯಬೇಕಾಗತ್ತೆ. ವೇಟ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.